ಒಂದಷ್ಟು ಫ್ರೆಂಡ್ಸ್ಗಳು ಪಿರಮಿಡ್ ಹತ್ರ ಬಂದು ತಲುಪ್ತಾರೆ. ಆದ್ರೆ ಇವ್ರು ಇಲ್ಲಿ ಬಂದು ತಲುಪಿದ್ಮೇಲೆ ನಾವು ಯೋಚನೆ ಕೂಡ ಮಾಡಕ್ಕಾಗಲ್ಲ. ಅಷ್ಟೊಂದು ಭಯಂಕರವಾಗಿ ನೆರಳಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಇವ್ರು ಇಲ್ಲಿಗೆ ಯಾಕೆ ಬಂದ್ರು, ಇಲ್ಲೆಲ್ಲ ಏನ್ ನಡೀತಿದೆ, ಇವ್ರ ಜೊತೆ ಏನಾಗ್ತಿದೆ ಅಂತೆಲ್ಲ ತಿಳ್ಕೊಳಕ್ಕೆ ಈ ಮೂವಿಯ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ದ ರುಯಿನ್ ಅಂತ. ಮೂವಿಯ ಮೊದಲನೇ ಸೀನ್ ನಲ್ಲಿ ನಮಗೊಂದು ಹುಡುಗಿನ ತೋರಿಸ್ತಾರೆ. ಇವಳು ಗುಹೆ ಅಂತ ಇರೋಂತ ಜಾಗದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾಳೆ. ಆದ್ರೆ ಸುತ್ತಮುತ್ತ ಭಯಂಕರವಾದ ಶಬ್ದಗಳು ಬರ್ತಾ ಇರುತ್ತೆ. ಅದಕ್ಕೆ ಇವಳು ಫೋನ್ ಅನ್ನ ಯೂಸ್ ಮಾಡೋದಕ್ಕೆ ನೋಡಿದ್ರೆ ಅಷ್ಟರಲ್ಲಿ ಏನೋ ಬಂದು ಇವಳನ್ನ ಎಳ್ಕೊಂಡು ಹೊರಟೋಗುತ್ತೆ. ಎಲ್ಲ ನಡೆದಿದ್ದು ಮೆಕ್ಸಿಕೋದ ದಟ್ಟವಾದ ಕಾಡಿನಲ್ಲಿ. ಕಾಡಿನಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ರೆಸಾರ್ಟ್ ನಲ್ಲಿ 4 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಹೆಸರು ಸ್ಟೇಸಿ, ಹೆಸರು ಜೆಫ್, ಸ್ಯಾಮಿ ಅಂಡ್ ಕೊನೆಯದಾಗಿ ಇವನು ಎರಿಕ್. ಎರಿಕ್ಗಾಗಿ ಸ್ಟೇಸಿ ಇಷ್ಟಪಡ್ತಿದ್ರೆ ಸ್ಯಾಮಿಯಾಗಿ ಜೆಫ್ ಕೂಡ ಇಷ್ಟಪಡ್ತಿರ್ತಾರೆ. ಏಮಿದು ಓಲೆ ಕಳೆದೋಗಿರುತ್ತೆ. ಅದನ್ನ ಇವರೆಲ್ಲ ಹುಡುಕ್ತಿರ್ಬೇಕಾದ್ರೆ ಮತಿಯಾಸ್ ಅನ್ನೋ ವ್ಯಕ್ತಿಗೆ ಸಿಕ್ಕಿ ತಗೊಬಂದು ಕೊಡ್ತಾನೆ. ಎಲ್ರು ಮತಿಯಾಸ್ನ ಜ್ಯೂಸ್ ಕುಡಿಯೋಕೆ ಕರೆದು ಜ್ಯೂಸ್ ಕುಡಿಬೇಕಾದ್ರೆ ಕೇಳ್ತಾರೆ, ನೀನು ಒಬ್ನೇ ಬಂದಿದ್ದೀಯಾ ಅಂತ. ಅವನು ಹೇಳ್ತಾನೆ, ಇಲ್ಲ, ನಾನು ನಮ್ಮ ಅಣ್ಣ ಎಂದ್ರಿಸ್ ಜೊತೆಗೆ ಬಂದಿದ್ದೆ. ಆದ್ರೆ ಅವನು ಗರ್ಲ್ ಫ್ರೆಂಡ್ ನ ಜೊತೆಗೆ ಪಿರಮಿಡ್ ನ ನೋಡಕ್ಕೆ ಹೋಗಿದ್ದಾನೆ. ಯಾಕಂದ್ರೆ ಅವಳು ಆರ್ಕೋಲಜಿಸ್ಟ್. ಈ 4 ಜನಕ್ಕೂ ಪುರಾತನವಾದ ನೋಡಕ್ಕೆ ಇಷ್ಟ ಇರೋದ್ರಿಂದ ನಾಳೆ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯದಲ್ಲಿ ನಮಗೆ ದಿಮಿತ್ರಿ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಮತಿಯಾಸ್ಗೆ ಪರಿಚಯ ಇರೋನೆ. ದಿಮಿತ್ರಿ ಹಾಗೂ ಅವ್ನ ಫ್ರೆಂಡ್ಸ್ ಗಳು ಕೂಡ ನಾಳೆ ಬರ್ತಾ ಇದ್ದಾರೆ. ಸಂಜೆ ತನಕ ಡ್ರಿಂಕ್ಸ್ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ದಿಮಿತ್ರಿ ಮತ್ತೆ ಅವ್ನ ಫ್ರೆಂಡ್ಸ್ ಗಳು ಬರ್ತಾರೆ. ಆದ್ರೆ ತುಂಬಾ ರಾತ್ರಿ ಆಗಿರೋದ್ರಿಂದ ಮಲ್ಕೋಬೇಕು ಅಂತ ಹೇಳಿ ಜೆಫ್ ಮಲ್ಕೊಳಕ್ಕೆ ಅಂತ ಹೋಗ್ತಾನೆ. ಇವರೆಲ್ಲ ಇಲ್ಲೇ ಇದ್ದು ಎಂಜಾಯ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾರೆ. ಮಾರನೇ ದಿನ ಜಾಗಿಂಗ್. ಜೆಫ್ ನೋಡ್ತಾನೆ ಇಬ್ರು ಫ್ರೆಂಡ್ಸ್ ಗಳು ಬೀಚ್ ನಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ದಿಮಿತ್ರಿ ಮತ್ತೆ ಮತಿಯಾಸ್ ಇಬ್ರು ಒಂದ್ ಸೇರಿ ಮ್ಯಾಪ್ ನ ರೆಡಿ ಮಾಡ್ತಾ ಇರ್ತಾರೆ. ನಾವೀಗೆಲ್ಲ ಹೋಗಿರೋಣ, ಮ್ಯಾಪ್ ನ ಸಹಾಯದಿಂದ ಅವ್ರ ಎದ್ಮೇಲೆ ಮ್ಯಾಪ್ ನೋಡ್ಕೊಂಡು ಬರ್ತಾರೆ ಅಂತ ಕೂಡ ನಾನು ಎಲ್ಲರನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ರೆಡಿ ಆಗಿ ಒಂದು ಬಸ್ ನಲ್ಲಿ ಲೊಕೇಶನ್ ಗೆ ಬಂದು ತಲುಪ್ತಾರೆ. ಹೋಗೋಕೆ ಇಲ್ಲಿಂದ ಇವರು 18 ಕಿಲೋಮೀಟರ್ ಕಾಡನ್ನು ದಾಟಿ ಕಡೆಗೆ ಹೋಗ್ಬೇಕಾಗುತ್ತೆ. ಹೇಗ್ ಹೋಗೋದು ಅಂತ ಇವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಸಮಯಕ್ಕೆ ಒಂದು ಟ್ಯಾಕ್ಸಿ ಕಾಣಿಸಿ ಟ್ಯಾಕ್ಸಿ ಹತ್ರ ಹೋಗಿ ಕೇಳ್ತಾರೆ, ನಾವ್ ಇಲ್ಲಿ ಹೋಗ್ಬೇಕು ಅಂತ. ಇವ್ರು ಮಾತ್ರ ಆ ಜಾಗ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇವರು ಯಾವಾಗ ದುಡ್ಡನ್ನು ತೋರಿಸ್ತಾರೋ ಕರ್ಕೊಂಡು ಹೋಗಕ್ಕೆ ಒಪ್ಕೊಂತಾರೆ. ನಂತರ ಇವರು ಟ್ಯಾಕ್ಸಿ ಒಳಗೆ ಬಂದು ಕುತ್ಕೊಂಡ್ಮೇಲೆ ತುಂಬಾ ಹೊತ್ತು ಟ್ರಾವೆಲ್ ಮಾಡ್ತಾ ಮೆಕ್ಸಿಕಾಗೋದ ದಟ್ಟವಾದ ಕಾಡಿಗೆ ಬಂದು ತಲುಪ್ತಾರೆ. ಟ್ಯಾಕ್ಸಿ ಅವರು ಇವ್ರನ್ನ ಬಿಟ್ಟು ಹೋಗ್ತಾರೆ. ನಂಬರ್ ನ ಕೊಟ್ಟಿರ್ತಾರೆ, ವಾಪಸ್ ಬರ್ಬೇಕಾದ್ರೆ ಕಾಲ್ ಮಾಡಿ ಅಂತ. ಯಾರ ಫೋನ್ ಅಲ್ಲೂ ಸಿಗ್ನಲ್ ಬರ್ತಾ ಇರೋದಿಲ್ಲ. ಮತಿಯಾಸ್ನ ಫೋನ್ ಅಲ್ಲಿ ಮಾತ್ರ ಬರ್ತಾ ಇರುತ್ತೆ. ಯಾಕಂದ್ರೆ ಒಂದು ವರ್ಲ್ಡ್ ಫೋನ್, ಎಲ್ಲಿ ಬೇಕಾದ್ರೂ ಸಿಗ್ನಲ್ ಸಿಗುತ್ತೆ. ಇಲ್ಲಿ ಇವರಿಗೆ ಮತಿಯಾಸ್ನ ಅಣ್ಣನಾಗಿರೋ ಜೀಪ್ ಕೂಡ ಕಾಣಿಸುತ್ತೆ. ನಂತರ ಇವರೆಲ್ಲ ಸರಿ ಅಂತ ತುಂಬಾ ಎಕ್ಸೈಟ್ ಇಂದಾನೆ ಕಾಡಿನ ಒಳಗಡೆ ಹೋಗ್ತಾರೆ. ಹಾಗೆ ಮುಂದೆ ಬರ್ತಾ ನೀರ್ ನಿಂತ ಜಾಗನ ನೋಡ್ತಾರೆ. ಆಗ ಅಲ್ಲಿ ಇಬ್ರು ಚಿಕ್ಕ ಹುಡುಗರು ನಿಂತಿರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟು ಮಾತಾಡಕ್ ನೋಡಿದ್ರು ಕೂಡ ಅವರು ಮಾತಾಡ್ಲಿಲ್ಲ. ಅಷ್ಟರಲ್ಲಿ ಇವರಿಗೆ ಮುಂದೆ ಸಾಗೋದಕ್ಕೆ ಸೀಕ್ರೆಟ್ ಆಗಿರೋ ಜಾಗ ಸಿಗುತ್ತೆ. ಯಾರಿನ ಯಾಕೆ ಸೀಕ್ರೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಯಾವಾಗ ಮುಂದೆ ಬರ್ತಾರೋ ಇವ್ರು ಹುಡ್ಕ ಬಂದಿರೋ ಪ್ಲೇಸ್ ಪಿರಮಿಡ್ ಇವ್ರಿಗೆ ಸಿಗುತ್ತೆ. ಪಿರಮಿಡ್ ನ ನೋಡಿ ಇವರೆಲ್ಲ ಸಂತೋಷ ಪಡ್ತಿರ್ಬೇಕಾದ್ರೆ ಪಿರಮಿಡ್ ನ ಟಾಪ್ ಅಲ್ಲಿ ಒಂದು ಟೆಂಟ್ ಕಾಣಿಸಿ ಕನ್ಫರ್ಮ್ ಮಾಡ್ಕೊಂತಾರೆ, ಹೆನ್ರಿಚ್ ಅಲ್ಲೇ ಇದ್ದಾನೆ ಅಂತ. ಆದ್ರೆ ಅದೇ ಸಮಯಕ್ಕೆ ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಬರ್ತಾನೆ. ವ್ಯಕ್ತಿ ಎಲ್ಲರ ಮೇಲೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಆದ್ರೆ ಇವ್ರಿಗೆ ಮಾತ್ರ ವ್ಯಕ್ತಿಯ ಭಾಷೆ ಬರೋದಿಲ್ಲ. ಇದರಿಂದ ಜೆಫ್ ಅವರು ಕೇಳಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಡಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಇನ್ನಷ್ಟು ಜನ ಬರ್ತಾರೆ. ಮತಿಯಾಸ್ ಫೋನ್ ಅಲ್ಲಿ ಅವ್ರ ಅಣ್ಣನ ಫೋಟೋನ ತೋರಿಸಿ ಇವ್ರನ್ನ ಹುಡ್ಕೊ ಬಂದಿದೀವಿ ಅಂತ ಹೇಳ್ತಿರ್ತಾರೆ. ಏಮಿ ಮಾತ್ರ ಫೋಟೋ ತೆಗಿತಾ ಹಿಂದೆ ಹೋಗಿ ಬಳ್ಳಿ ಮೇಲೆ ನಿಂತ್ಕೊಂಡ ತಕ್ಷಣ ಅವರೆಲ್ಲ ಇನ್ನೂ ವೈಲೆಂಟ್ ಆಗಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾರೆ. ದಿಮಿತ್ರಿ ಏಮಿ ಹತ್ರ ಬಂದಾಗ ಇವನು ಕೂಡ ಬಳ್ಳಿಗಳನ್ನ ತುಳಿದು ಬಿಡ್ತಾನೆ. ಅವ್ರಿಗೆ ಕ್ಯಾಮ್ರಾ ಬೇಕು ಅನ್ನೋ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಕೊಡಕ್ಕೆ ನೋಡಿದ್ರೆ ಜನರು ಇವನ್ನ ಶೂಟ್ ಮಾಡಿ ಸಾಯಿಸಿ ಇವರು ಒಂದು ಕ್ಷಣನೂ ಕೂಡ ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಮೇಲ್ ಹೋಗಿ ಅಂತ ಎಲ್ಲರನ್ನು ಕೂಡ ಮೇಲಕ್ಕೆ ಓಡಿಸ್ಬಿಡ್ತಾರೆ. ಇವರು ಕೂಡ ಎದುರುಕೊಂಡು ಮೇಲ್ ಬಂದಾಗ 2 ಟೆಂಟ್ ಗಳು ಕಾಣುತ್ತೆ. ಆದ್ರೆ ಒಳಗಡೆ ಯಾರು ಇರೋದ್ರಿಲ್ಲ. ಆದ್ರೆ ಕಾಲ್ ಮಾಡೋದಕ್ಕೆ ನೋಡಿದ್ರೆ ಸಿಗ್ನಲ್ ಸಿಗ್ತಾ ಇರಲ್ಲ. ಸಿಗ್ನಲ್ ಸಿಕ್ತಿದ್ದಂತೆ ಮತಿಯಾಸ್ನ ಫೋನ್ ನ ಫೋಟೋ ತಗೊಳಕ್ ಹೋಗ್ಬೇಕಾದ್ರೆ ಇಸ್ಕೊಂಡ್ಬಿಟ್ಟಿರ್ತಾರೆ. ಪಿರಮಿಡ್ ನ ಸುತ್ತಮುತ್ತ ಬಳ್ಳಿಗಳು ಆವರಿಸ್ಕೊಂಡ್ಬಿಟ್ಟಿರ್ತವೆ. ಇದೇ ಸಮಯದಲ್ಲಿ ಮತಿಯಾಸ್ ಬಳ್ಳಿಗಳ ನಡುವೆ ನೋಡ್ತಾನೆ, ಅಣ್ಣ ಆಗಿರೋಂತ ಹೆನ್ರಿ ಸತ್ತು ಬಿದ್ದಿರ್ತಾನೆ. ಆಗ ಇವನಿಗೆ ಏನ್ ನೋಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ಇವನು ಹೇಗ್ ಸತ್ತ ಅಂತ ಕೂಡ ಅರ್ಥ ಆಗೋದಿಲ್ಲ. ಪಿರಮಿಡ್ ನ ಕೆಳಗೆ ಇನ್ನಷ್ಟು ಜನಗಳು ಬಂದು ಟೆಂಟ್ ಅನ್ನ ಹಾಕ್ತಾ ಇರ್ತಾರೆ. ಅದೇ ಇವರು ಪಿರಮಿಡ್ ಇಂದ ಕೆಳಗಡೆ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇದಾದ್ಮೇಲೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ನೆನಪಾಗುತ್ತೆ, ಅದು ಮಲಗಿದ್ರಲ್ಲ ಅವ್ರ ಹತ್ರ ಒಂದು ಮ್ಯಾಪ್ ನ ಬಿಟ್ಟು ಬಂದಿರ್ತಾರೆ. ಆ ಮ್ಯಾಪ್ ನ ನೋಡ್ಕೊಂಡು ಹುಡುಕೊಂಡ್ ಮುಂದೆ ಬರ್ತಾರೆ ಅಂತ ಅಂದ್ಕೊಂತಾರೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಬೇಕು. ಅವ್ರು ಬರೋ ತನಕ ಊಟನ ನೀರನ್ನ ಲಿಮಿಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯಕ್ಕೆ ಪಿರಮಿಡ್ ನ ಒಳಗಿದ್ದ ಒಂದು ಫೋನ್ ರಿಂಗ್ ಆಗೋದಕ್ಕೆ ಶುರು ಮಾಡುತ್ತೆ. ಅದು ಅಲ್ಲ, ಆಕ್ಚುಲಿ ಬೇರೆ ಯಾರ್ದು ಅಲ್ಲ, ಮತಿಯಾಸ್ನ ಅಣ್ಣನಾಗಿರುವಂತ ಹೆನ್ರಿಚ್ ನ ಫೋನ್. ಅವನು ಕೂಡ ವರ್ಡ್ ಫೋನ್ ಆಗಿರೋದ್ರಿಂದ ಸಿಗ್ನಲ್ ಸಿಗ್ತಾ ಇರುತ್ತೆ.
ತಗೊಂಬರ್ತೀನಿ ಅಂತ ಮತಿಯಾಸ್ ದಾರನ ಕಟ್ಕೊಂಡು ಕೆಳಗಡೆ ಹೋಗ್ತಾ ಇರ್ತಾನೆ. ಎಲ್ರು ಕೂಡ ಇವನನ್ನ ಕಳಿಸ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ದಾರ ಕಟ್ಟಾಗಿ ಇವನು ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟರಲ್ಲಿ ಇವರೆಲ್ಲ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊಂತ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಪಿರಮಿಡ್ ನ ಕೆಳಗಡೆಯಿಂದ ಬರ್ತಿರೋಂತ ಮತಿಯಾಸ್ನ ನರಳಾಡೋದ್ನ ಶಬ್ದ ಕೇಳಿಸ್ತಾ ಅವನಿನ್ನು ಸತ್ತಿಲ್ಲ ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಅರಿವಾಗುತ್ತೆ. ಅವನನ್ನ ಕರ್ಕೊಂಬರಕ್ಕೆ ಸ್ಟೇಸಿ ಇಲ್ಲ ಏಮಿ ಇಬ್ರಲ್ಲಿ ಒಬ್ರು ಕೆಳಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಹಗ್ಗನ ಎಳೆಯೋದಕ್ಕೆ ತುಂಬಾನೇ ಶಕ್ತಿ ಬೇಕು. ಆ ಕೆಲ್ಸನ ಮಾಡೋದಕ್ಕೆ ಜೆಫ್ ಹಾಗೂ ಎರಿಫ್ ಇಲ್ಲೇ ಉಳ್ಕೊಂತಾರೆ. ಆಗ ಎಸಿ ನಾನ್ ಕೆಳಗಡೆ ಹೋಗ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ತಾರ ಸಹಾಯದಿಂದ ನಿಧಾನಕ್ಕೆ ಕೆಳಗಡೆ ಬರ್ತಾಳೆ. ಆದ್ರೆ ಕೆಳಗಡೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ದೂರದಲ್ಲಿ ಸ್ಟಾಪ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ದಾರ ಅಷ್ಟೊಂದು ಉದ್ದ ಇರೋದಿಲ್ಲ. ಆಮೇಲೆ ಕೆಳಗಡೆ ಬಿದ್ದಿರೋಂತ ಮತಿಯಾಸ್ ಕೂಡ ಇವನಿಗೆ ಕಾಣಿಸ್ತಾಳೆ. ಅವಳು ಸರಿ ಅಂತ ಹೇಳಿ ಅಲ್ಲಿಂದ ಜಂಪ್ ಮಾಡ್ತಾಳೆ. ಜಂಪ್ ಮಾಡಿ ಕೆಳಗಡೆ ಬರ್ತಾಳೆ. ಆದ್ರೆ ಜಂಪ್ ಮಾಡಿದಾಗ ಅವಳ ಕಾಲಿಗೆ ಏಟಾಗೋಗಿರುತ್ತೆ. ನೋಡಿದ್ರೆ ಒಂದು ಗ್ಲಾಸ್ ಪೀಸ್ ಇವಳು ಮಂಡಿಗೆ ಚುಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಹೊರಗಡೆ ತೆಗೆದು ಬರ್ತಿರೋಂತ ರಕ್ತನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಈ ಕಡೆ ಜೆಫ್ ಮತ್ತು ಎರಿಫ್ ಸ್ಟ್ರೆಚರ್ ನ ರೆಡಿ ಮಾಡ್ಬೇಕು ಅಂತ ಇಬ್ರು ನೋಡ್ತಾ ಇರ್ತಾರೆ. ಏಮಿ ನಾವು ಬೇಡ, ನಾವ್ ಯಾರು ಬರೋದವರೆಗೂ ವೇಟ್ ಮಾಡ್ಬೇಕು, ಇಲ್ಲಾಂದ್ರೆ ಯಾರನ್ನಾರು ಸಹಾಯ ಕೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಸೀದಾ ಕೆಳಗಡೆ ಪಿರಮಿಡ್ ಇಂದ ಕೆಳಗಡೆ ಬಂದು ಅಲ್ಲಿ ಇರುವ ಜನರ ಹತ್ರ ಸಹಾಯವನ್ನು ಕೇಳ್ತಾ ಇರ್ತಾಳೆ. ನಮ್ಮ ಫ್ರೆಂಡ್ಸ್ ಗಳಿಗೆ ಏಟಾಗಿದೆ, ಅವರು ಅಪಾಯದಲ್ಲಿದ್ದಾರೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಆದ್ರೆ ಇವ್ರು ಮಾತ್ರ ಕೇಳ್ತಾನೆ ಇರಲ್ಲ. ಇದರಿಂದ ಇವಳಿಗೆ ಕೋಪ ಬಂದು ಬಳ್ಳಿ ತೆಗೆದು ಬಳ್ಳಿನ ಕಿತ್ತು ಎಸಿದಿದ್ದಂಕ್ಲೆ ಒಬ್ಬ ಹುಡುಗನ್ ಮೇಲೆ ಬಂದು ಬೀಳುತ್ತೆ. ಆಮೇಲೆ ಈ ಹುಡುಗನ್ ಕೂಡ ಮೇಲಾಗುವಂತ ತುಂಬಾ ಹಿಂಸೆ ಮಾಡ್ತಿರ್ತಾರೆ. ಹುಡುಗ ಎದ್ರುಕೊಂಡು ಹೋಗದೆ ಇರೋದ್ರಿಂದ ಹುಡುಗನ್ನು ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅದಕ್ಕೆ ಇವರು ಮೇಲ್ ಬಂದು ಸ್ಟ್ರೆಚರ್ ನ ರೆಡಿ ಮಾಡ್ಬೇಕಾದ್ರೆ ಆ ಬಳ್ಳಿಗಳಲ್ಲಿ ಅಂತದ್ದು ಏನಿದೆ ಅಂತ. ಅದೇ ಸಮಯಕ್ಕೆ ಪಿರಮಿಡ್ ನ ಒಳಗಿರೋ ಸ್ಟೇಸಿಗೆ ಫೋನ್ ರಿಂಗ್ ಆಗೋದು ಕೇಳಿಸುತ್ತೆ. ನೋಡಿದ್ರೆ ಮುಂದೆ ಹೋಗೋ ಜಾಗದಲ್ಲಿ ಬಳ್ಳಿಗಳೇ ತುಂಬಿಕೊಂಡಿರುತ್ತೆ. ನಂತರ ಏಮಿ ರೆಡಿ ಮಾಡಿರೋ ಸ್ಟ್ರೆಚರ್ ನ ಜೊತೆಗೆ ಕೆಳಗಡೆ ಬರ್ತಾಳೆ. ಇಲ್ಲಿ ಮತಿಯಾಸ್ ಮೇಲಿಂದ ಬಿದ್ದಿರೋದ್ರಿಂದ ಇವನ್ ಬೆನ್ನ ಮೂಳೆ ಮುರಿದು ಅಲ್ಗಾಡೋಕ್ ಕೂಡ ಆಗ್ತಾ ಇರಲ್ಲ. ಸ್ಟೇಸಿ ಮತ್ತೆ ಏಮಿನೇ ತುಂಬಾ ಕಷ್ಟಪಟ್ಟು ಅವನ್ನ ಸ್ಟ್ರೆಚರ್ ಮೇಲೆ ಮಲಗಿಸ್ತಾರೆ. ಹಾಗೆ ಮೇಲೆ ಕೂಡ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಮತಿಯಾಸ್ ನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿರುತ್ತೆ. ಬೆನ್ನಿನ ಮೂಳೆ ಮುರಿದೋಗಿರೋದ್ರಿಂದ ಇವರ ಎರಡು ಕಾಲುಗಳು ಸ್ವಾಧೀನ ಕಳ್ಕೊಂಡಿರ್ತವೆ. ಟ್ರೀಟ್ಮೆಂಟ್ ಅನ್ನ ಕೊಡ್ಸೋಣ ಅಂದ್ರೆ ಬೇರೆ ದಾರಿ ಇಲ್ಲ. ದಿಮಿತ್ರಿಯ ಫ್ರೆಂಡ್ ಗಳು ಇವನ್ನ ಹುಡ್ಕೊಂಡ್ ಬರೋವರೆಗೂ ನಾವ್ ಇಲ್ಲೇ ವೆಯ್ಟ್ ಮಾಡ್ಬೇಕು. ಆದ್ರೆ ಜೆಫ್ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಹೇಳ್ತಾ ಇರ್ತಾನೆ, ಅಕಸ್ಮಾತ್ ಇವನೇನಾದ್ರು ಸತ್ತೋದ್ರೆ ಇನ್ಫೆಕ್ಷನ್ ಎಲ್ಲಾ ಕಡೆ ಹರಡ್ಬಿಡುತ್ತೆ, ನಾವು ಕೂಡ ಸತ್ತೋಗ್ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಸೀನ್ ಸ್ಟೇಸಿ ಕಡೆಗೆ ಶಿಫ್ಟ್ ಆದಾಗ ಹೋಗುತ್ತೆ. ಪಿರಮಿಡ್ ನ ಒಳಗಡೆ ಹೋಗಿ ಬಂದಾಗಿಂದ ಅವಳ ಮೆಂಟಲ್ ಹೆಲ್ತ್ ಹಾಳಾಗಿರುತ್ತೆ. ನಿಧಾನವಾಗಿ ಹಾಳಾಗ್ತಾ ಹೋಗ್ತಿದೆ ಮೆಂಟಲ್ ಸ್ಥಿತಿ ಅಂತ. ಇದಾಗಿ ಎಲ್ಲ ಮಲ್ಕೋತಿದ್ರೆ ಜೆಫ್ ಹೊರಗಡೆ ಎದ್ದು ವಾಚ್ ಮಾಡ್ತಾ ಇರ್ತಾನೆ. ನಂತರ ಮಾರನೇ ದಿನ ಜೆಫ್ ನೋಡ್ತಾನೆ, ಈ ಬಳ್ಳಿಗಳ ಮಧ್ಯೆ ಒಂದು ಅಸ್ಥಿಪಂಜರ ಇರುತ್ತೆ. ಆಮೇಲೆ ಈ ಬಳ್ಳಿ ಏನೋ ವಿಶೇಷ ಶಕ್ತಿ ಇದೆ ಅಂತ ಇವ್ರುಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಸ್ಟೇಸಿ ಕಾಲ ಹತ್ರ ಏನೋ ಇದೆ ಅಂತ ನೋಡಿದ್ರೆ ಒಂದು ಬಳ್ಳಿ ಇವಳ ಗಾಯ ಆಗಿರೋಂತ ಜಾಗದಲ್ಲಿ ಈ ಬಳ್ಳಿ ಹೋಗ್ತಾ ಇರುತ್ತೆ. ಆದ್ರೆ ಎರೇಕ್ ತುಂಬಾ ಕಷ್ಟಪಟ್ಟು ಆ ಬಳ್ಳಿನ ಹೊರಗಡೆ ತೆಗಿತಾನೆ. ಅದೇ ತರ ಮತಿಯಾಸ್ಗೂ ಈ ಕಾಲ ಹತ್ರ ಏನೋ ಓಡಾಡ್ತಿರೋ ಹಾಗೆ ಫೀಲ್ ಆಗುತ್ತೆ. ಅದನ್ನ ತೆಗೀರಿ ಅಂತ ಅವನು ಹೇಳ್ತಾನೆ. ನೋಡಿದ್ರೆ ಸ್ವಾಧೀನ ಹೊರಟೋಗಿರೋ ಕಾಲ್ನ ಆ ಬಳ್ಳಿಗಳು ತಿಂತಾ ಇರ್ತವೆ. ಇದನ್ನ ನೋಡಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗೋದಿಲ್ಲ ಇವರಿಗೆ. ತುಂಬಾನೇ ಶಾಕ್ ಆಗ್ಬಿಟ್ಟಿರುತ್ತೆ. ಅದೇ ತರ ಮತ್ತೊಂದ್ಸಲ ಪಿರಮಿಡ್ ನ ಒಳಗಿಂದ ಫೋನ್ ರಿಂಗ್ ಆಗೋ ಶಬ್ದ ಇವರಿಗೆ ಕೇಳಿಸುತ್ತೆ. ಅದಕ್ಕೆ ಆ ಫೋನ್ ನ ತಗೊಂಡ್ ಬರ್ಲೇಬೇಕು ಅಂತ ಏಮಿ ಮತ್ತೆ ಸ್ಟೇಸಿ ಇಬ್ರು ಒಳಗೆ ಹೋಗ್ತಾರೆ. ಎರಡು ಕೋಲುಗಳಿಗೆ ಬೆಂಕಿಯನ್ನ ಹತ್ತಿಸ್ಕೊಂಡು ಮುಂದೆ ಹೋಗೋದಕ್ಕೆ ನೋಡ್ತಾರೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಆ ಬಳ್ಳಿಗಳು ಆವರಿಸ್ಕೊಂಡ್ಬಿಟ್ಟಿರ್ತವೆ. ಕೂಡ ತುಂಬಾ ಧೈರ್ಯ ಮಾಡಿ ಇಬ್ರು ಮುಂದೆ ಹೋಗ್ತಾರೆ. ಮುಂದೆ ಬಂದು ನೋಡಿದ್ರೆ ಒಬ್ಳು ಲೇಡಿ ಇಲ್ಲಿ ಕೂತಿರ್ತಾಳೆ. ಇವಳು ಬೇರೆ ಯಾರು ಅಲ್ಲ, ಮೂವಿಲಿ ಫಸ್ಟ್ ನೋಡಿದ್ದಿದೆ ಹುಡುಗಿನ. ಆದ್ರೆ ಇವಳು ಸತ್ತೋಗಿರ್ತಾಳೆ. ಕೈಯಲ್ಲಿ ಒಂದು ಫೋನ್ ಕಾಣಿಸಿ ಅದನ್ನ ನೋಡಿದ್ರೆ ಆ ಫೋನ್ ಹಾಳಾಗೋಗಿರುತ್ತೆ. ಇಲ್ಲಿಂದ ಫೋನ್ ರಿಂಗ್ ಆಗ್ತಿದೆ ಅಂದ್ಬಿಟ್ಟು ಮುಂದೆ ಬಂದು ನೋಡಿದ್ರೆ ಈ ಇಷ್ಟೋ ತನಕ ಅವ್ರನ್ನ ಆಟ ಆಡ್ತಿದ್ದು ಆ ಬಳ್ಳಿಯ ಹೂಗಳು ಇದಕ್ಕಿದ್ದಂತೆ ಎಲ್ಲಾ ಬಳ್ಳಿಗಳು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಮಾಡಿ ಇವ್ರ ಶಕ್ತಿನೆಲ್ಲ ತುಂಬಾ ಯೂಸ್ ಮಾಡ್ಕೊಂಡು ಕಷ್ಟಪಟ್ಟು ಮೇಲೆ ಬರ್ತಾರೆ. ಇವರಿಬ್ರಿಗಂತೂ ತುಂಬಾನೇ ಶಾಕ್ ಆಗೋಗಿರುತ್ತೆ. ಈ ವಿಷಯನ ಎರಿಫ್ ಹಾಗೂ ಜೆಫ್ ಕೂಡ ಹೇಳಿ ಅವರು ಎರಿಫ್ ಹಾಗೂ ಜೆಫ್ ಕೂಡ ಹೇಳಿರ್ತಾರೆ. ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ನಾವು ಇಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಳಗಡೆ ಜನರಿದ್ದು ನಾವು ಇಲ್ಲಿಂದ ಹೋಗಕ್ ಆಗಲ್ಲ. ಯಾಕಂದ್ರೆ ಹೋದ್ರೆ ಆ ಜನಗಳು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಹೇಗಿದ್ರು ನಾವು ಈ ದೇಶಕ್ಕೆ ಟೂರಿಸ್ಟ್ಗಳು ಕಾಣೆ ಆದ್ರೆ ಹುಡುಕೊಂಡು ಬಂದೇ ಬರ್ತಾರೆ. ಬರೋವರೆಗೂ ನಾವು ವೇಟ್ ಮಾಡ್ಬೇಕು ಅಂತ ಎಲ್ಲರಿಗೂ ಹೇಳ್ತಾನೆ. ನಂತರ ಇವರು ಊಟ ತಿಂಡಿನ ಸ್ವಲ್ಪ ಲಿಮಿಟ್ ಆಗಿ ತಿಂತ ನೀರು ಕುಡಿಯೋದಕ್ಕೆ ಮತಿಯಾಸ್ಗೂ ಸ್ವಲ್ಪ ಬಂದು ಕೊಡ್ತಾರೆ. ಜೆಫ್ ಹೇಳ್ತಾನೆ, ಇವನ್ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಕಾಲುಗಳನ್ನ ಹಂಗೆ ಬಿಟ್ರೆ ಇವನ್ ಸತ್ತು ಇನ್ಫೆಕ್ಷನ್ ಎಲ್ಲಾ ಕಡೆ ಹರಡ್ಬಿಡುತ್ತೆ. ಅವನ್ನ ಕಾಪಾಡ್ಬೇಕು ಅಂತ ಹೇಳಿದ್ರೆ ಅವನ ಕಾಲನ್ನು ಕಟ್ ಮಾಡಿ ತೆಗಿಲೇಬೇಕು ಅಂತ ಹೇಳ್ತಾನೆ. ಆದ್ರೆ ಇದನ್ನ ಯಾರು ಒಪ್ಪುವುದಿಲ್ಲ. ಆ ರೀತಿ ಮಾಡೋದಕ್ಕೆ ಹೇಗ್ ಸಾಧ್ಯ, ಇಲ್ಲಿ ಆಪರೇಷನ್ ಮಾಡೋದಕ್ಕೆ ಸರಿಯಾದ ಎಕ್ವಿಪ್ಮೆಂಟ್ಸ್ ಗಳು ಇಲ್ಲ ಅಂತ ಅವನು ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮತಿಯಾಸ್ನೇ ಹೇಳ್ತಾನೆ, ನನ್ನ ಕಾಲುಗಳನ್ನ ಕಟ್ ಮಾಡಿ ನನ್ನ ಜೀವ ಉಳಿಸಿ ಅಂತ ಕೇಳ್ಕೊಂತಾನೆ. ಸರಿ ಅಂತ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡು ಜೇಸಿ ಮತ್ತೆ ಏಮಿನ ಟೆಂಟ್ ಒಳಗೆ ಕಳಿಸ್ತಾರೆ. ಆಮೇಲೆ ಹುಡುಗರು ಒಂದು ಕಲ್ಲಿನಿಂದ ಅವನ ಕಾಲುಗಳನ್ನ ಕಟ್ ಮಾಡೋಕೆ ಶುರು ಮಾಡ್ತಾರೆ. ಕಾಲುಗಳು ಪ್ಯಾರಲೈಸ್ ಆಗಿದ್ರು ಕೂಡ ತುಂಬಾನೇ ನೋವಾಗ್ತಾ ಇರುತ್ತೆ.
ಆದ್ರೂ ಕೂಡ ಕಷ್ಟಪಟ್ಟು ಅವನ ಕಾಲುಗಳನ್ನ ತೆಗಿತಾರೆ. ಅವ್ನ ಕಾಲುಗಳು ಪ್ಯಾರಲೈಸ್ ಆಗಿದ್ರು ಹೇಗೆ ಅವನಿಗೆ ನೋವಾಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಮಾಡಿ ಹೆಸರಂತ ಮತ್ತಿಯಾಸ್ನ ಕಾಲುಗಳನ್ನ ಬಳ್ಳಿಗಳು ಎತ್ಕೊಂಡು ಹೊರಟೋಗ್ತವೆ. ಅವುಗಳಿಗೆ ಜೀವ ಇದೆ ಅಂತ ಗೊತ್ತಾಗುತ್ತೆ. ರಾತ್ರಿ ಆಗ್ತಿದ್ದಂತೆ ಸ್ಟೇಸಿಯ ಮೆಂಟಲ್ ಹೆಲ್ತ್ ಇನ್ನೂ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವಳನ್ನ ಸಮಾಧಾನ ಮಾಡಿ ಮಲಗಿಸಿ ಹೊರಗಡೆ ಬಂದು ಎರಿಕ್ ಮತ್ತೆ ಎಮಿ ಮಾತಾಡ್ತಾ ಇರ್ತಾರೆ. ನಾವು ಇಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ, ಇಲ್ಲೇ ಸತ್ತೋಗ್ತೀವಾ ಅಂತ ಇದನ್ನೆಲ್ಲ ಕೇಳಿಸ್ಕೊಂಡು ಸ್ಟೇಸಿ ಹೊರಗಡೆ ಬಂದು ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇರ್ತಾಳೆ. ಈಗ ಇವರೆಲ್ಲ ಜಗಳ ಆಡ್ತಿದ್ರೆ ಅದೇ ಸಮಯಕ್ಕೆ ಈ ಕಡೆ ಬಳ್ಳಿಗಳೆಲ್ಲ ಬಂದು ಮತ್ತಿಯಾಸ್ನ ಬಾಡಿ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಡ್ತವೆ. ಇವರೆಲ್ಲ ಸೇರಿ ಎಷ್ಟೇ ಕಾಪಾಡೋಕೆ ಪ್ರಯತ್ನ ಪಟ್ಟರು ಕೂಡ ಇವ್ರ ಕೈಲಿ ಆಗೋದಿಲ್ಲ. ಮತ್ತಿಯಾಸ್ ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಸ್ಟೇಸಿನೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾಳೆ, ಆ ಬಳ್ಳಿಗಳು ನನ್ನ ಒಳಗೆ ಕೂಡ ಇದಾವೆ, ನನ್ನ ಮೈಯಲ್ಲೆಲ್ಲ ಓಡಾಡ್ತಿದಾವೆ ಅಂತ. ಇದಾದ್ಮೇಲೆ ನೋಡಿದ್ರೆ ಕೆಳಗಡೆ ಇರೋ ಜನ ಎಲ್ಲ ಸುತ್ತಲೂ ಉಪ್ನ ಹಾಕ್ತಾ ಇರ್ತಾರೆ, ಆ ಬಳ್ಳಿಗಳು ಸ್ಪ್ರೆಡ್ ಆಗೋದ್ ಬೇಡ ಅಂತ. ಇದನ್ನೆಲ್ಲ ನೋಡ್ತಿದ್ದಂತೆ ಇವರಿಗೆ ಅರ್ಥ ಆಗೋದಕ್ಕೆ ಹಳ್ಳಿಗಳು ಸ್ಪ್ರೆಡ್ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಇವರನ್ನ ಇಲ್ಲಿಂದ ಹೋಗೋದಕ್ಕೆ ಜನಗಳು ಬಿಡ್ತಿಲ್ಲ. ಪಿರಮಿಡ್ ಅಲ್ಲಿ ಏನ್ ನಡೀತಿದೆ, ಈ ಸೀಕ್ರೆಟ್ ಏನು ಅಂತ ಬಳ್ಳಿಗಳು ಪಿರಮಿಡ್ ನ ಸುತ್ತ ಇರೋದಕ್ಕಿಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಇವುಗಳು ಶಾಪ ತಟ್ಟಿರೋ ಪುರಾತನ ಬಳ್ಳಿಗಳು ಇರ್ಬೋದು ಅಂತ. ಹೀಗೆ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಹಾಗೆ ಎರಿಕ್ ಇವ್ರನ್ನ ಕರೀತಾನೆ. ಸ್ಟೇಸಿಯ ಬಾಡಿಲಿ ಆ ಬಳ್ಳಿಗಳು ಹೋಗ್ಬಿಟ್ಟು ಸೇರ್ಕೊಂಡಿರ್ತವೆ. ತುಂಬಾ ಕಷ್ಟಪಟ್ಟು ಒಂದು ಚಾಕುವಿಂದ ಒಂದು ಬಳ್ಳಿನ ಹೊರಗಡೆ ತೆಗೆದು ಬಿಡ್ತಾರೆ. ಸ್ಟೇಸಿ ಮತ್ತೆ ಹೇಳ್ತಿರ್ತಾಳೆ, ನನ್ನ ಬಾಡಿಯಲ್ಲಿ ಇನ್ನೂ ಕೂಡ ಇದೆ ಬಳ್ಳಿಗಳು ಅಂತ. ಇಲ್ಲ ನಾವು ಹಂಗೆ ಬಾಡಿನೆಲ್ಲ ಕಟ್ ಮಾಡಕ್ಕೆ ಆಗೋದಿಲ್ಲ ಅಂತ ಫ್ರೆಂಡ್ಸ್ ಹೇಳ್ತಾರೆ. ಇವಳಿಗೆ ಸಮಾಧಾನ ಮಾಡ್ತಾರೆ. ಆದ್ಮೇಲೆ ಎಲ್ಲರೂ ಮಲಗಿರ್ಬೇಕಾದ್ರೆ ಸ್ಟೇಸಿ ಎದ್ದು ಚಾಕುನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಹೊರಗಡೆ ಬಂದು ನೋಡಿದ್ರೆ ಒಂದು ಭಯಂಕರವಾದ ದೃಶ್ಯ ಕಾದಿರುತ್ತೆ. ಯಾಕೆಂತಂದ್ರೆ ಸ್ಟೇಸಿ ಚಾಕುನಿಂದ ಅವಳ ಬಾಡಿನೆಲ್ಲ ಕಟ್ ಮಾಡ್ಕೊಂತಾ ಇರ್ತಾಳೆ, ಇನ್ನು ಬಳ್ಳಿಗಳು ಇದಾವೆ ನನ್ನ ಬಾಡಿ ಒಳಗೆ ಅಂತ. ಎರಿಕ್ ಬಂದು ತಡೆಯೋದಕ್ಕೆ ನೋಡಿದ್ರೆ ಎರಿಕ್ ನ ಎದೆಗೆನೆ ಚುಚ್ಬಿಡ್ತಾಳೆ. ಅದರಿಂದ ಅವನು ಕೂಡ ಸತ್ತೋಗ್ತಾನೆ. ಆಮೇಲೆ ಆಗ ಇವಳಿಗೆ ಗೊತ್ತಾಗುತ್ತೆ ಇವಳು ಎಂತ ದೊಡ್ಡ ತಪ್ಪು ಮಾಡಿದಾಳೆ ಅಂತ. ಇವಳು ಬೇಡ್ಕೊಂತ ಇರ್ತಾಳೆ, ನನ್ನನ್ನ ಸಾಯಿಸ್ಬಿಡಿ ಅಂತ. ಬೇರೆ ದಾರಿ ಇಲ್ದಲೆ ಇವರು ಕೂಡ ಒಪ್ಕೊಂತಾರೆ. ಕೆಳಗಡೆ ಇರೋ ಜನಗಳು ಸ್ಟೇಸಿ ಕಿರ್ಚ್ಕೊಳೋದನ್ನ ಕೇಳಿಸ್ಕೊಂತಾರೆ. ಜೆಫ್ ಏಮಿಗೆ ಪ್ಲಾನ್ ಇದೆ, ನಾನು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತೀನಿ, ಅಷ್ಟ್ರಲ್ಲಿ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಹೆಲ್ಪ್ಗೆ ಯಾರಿಗಾದ್ರೂ ಕರ್ಕೊಂಬಾ ಅಂತ. ಇದಾದ್ಮೇಲೆ ಏಮಿ ಸತ್ತೋಗಿದ್ದಳ ತರ ಇದಾದ್ಮೇಲೆ ಇಬ್ರು ಕೆಳಗೆ ಬರ್ತಾರೆ. ಅವಳು ಸತ್ತಿರೋ ತರ ನಾಟಕ ಮಾಡ್ತಾ ಇರ್ತಾಳೆ. ಅವಳನ್ನ ಕರ್ಕೊಂಡು ಕೆಳಗಡೆ ಬರ್ತಾನೆ. ತರ ಅವಳನ್ನ ಕೆಳಗಡೆ ಇಟ್ಟು ಇವಳು ಸತ್ತೋಗಿದ್ದಾಳೆ ಅಂದ್ಬಿಟ್ಟು ತುಂಬಾ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ. ಈ ಜನಗಳು ಕೂಡ ಡಿಸ್ಟ್ರಾಕ್ಟ್ ಆಗಿ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಬರ್ತಾರೆ. ಇದರಿಂದ ಏಮಿ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಿದ್ರೆ ಅಲ್ಲಿ ಜನಗಳು ಬಾಣಗಳನ್ನ ಹೊಡೆದು ಜೆಫ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಹೇಮಿ ಹೆನ್ರಿಸ್ನ ಜೀಪ್ ನ ತಗೊಂಡು ಅಲ್ಲಿಂದ ಹೋಗೋಕೆ ಶುರು ಮಾಡ್ತಾಳೆ. ಅದ್ರ ಸಹಾಯದಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೊಂದು ಭಯಂಕರವಾದ ವಿಷಯ ನಮಗೊಂದು ಗೊತ್ತಾಗುತ್ತೆ. ಅದೇನು ಅಂತ ಅಂದ್ರೆ ಇವಳ ಬಾಡಿಯಲ್ಲೂ ಕೂಡ ಬಳ್ಳಿಗಳು ಸೇರ್ಕೊಂಡಿರ್ತವೆ. ಇಬ್ರು ಫ್ರೆಂಡ್ಸ್ ಗಳು ಇರ್ತಾರಲ್ಲ, ಅವರು ಕೂಡ ಇವ್ರನ್ನ ಹುಡುಕೊಂಡು ಪಿರಮಿಡ್ ಹತ್ರ ಬರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಷ್ಟ ಆಗಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.